ನಮಸ್ಕಾರ ಸ್ನೇಹಿತರೆ. ಯಾರೋ ಇಬ್ಬರ ಮಧ್ಯೆ ಕಾಂಟ್ರಾಕ್ಟ್ ನ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸಲುವಾಗಿ ಅಥವಾ ಕಾಂಜುಗಲ್ ರೈಟ್ಸ್ ನ ರೆಸ್ಟಿಟ್ಯೂಷನ್ ನ ಸಲುವಾಗಿ ಅಥವಾ ಇಂಜಂಕ್ಷನ್ ನ ಸಲುವಾಗಿ ನ್ಯಾಯಾಲಯದಲ್ಲಿ ಸಿವಿಲ್ ಶೂಟ್ ನಡೆದಿರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿಯ ಪರವಾಗಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧವಾಗಿ ಡಿಕ್ರಿ ಆಗಿರುತ್ತೆ. ಡಿಕ್ರಿ ಯಾರ ವಿರುದ್ಧ ಆಗಿರುತ್ತೋ ಆ ವ್ಯಕ್ತಿ ಆ ಡಿಕ್ರಿಯನ್ನು ಒಪ್ಪಿಕೊಂಡು ಡಿಕ್ರಿಯಲ್ಲಿರುವಂತಹ ಡೈರೆಕ್ಷನ್ ಪ್ರಕಾರ ಆತ ನಡ್ಕೊಳ್ಬೇಕು. ಡಿಕ್ರಿ ಆದ ನಂತರ ಅದರ ಎಕ್ಸಿಕ್ಯೂಷನ್ ಆರ್ಡರ್ 21 ಅಲ್ಲಿ ಆಗುತ್ತೆ. ಒಂದು ವೇಳೆ ಅಪೋಸಿಟ್ ಪಾರ್ಟಿ ಆ ಡಿಕ್ರಿಯ ಪ್ರಕಾರ ನಡೆದುಕೊಳ್ಳದೆ ಹೋದ್ರೆ ಆರ್ಡರ್ 21 ನ ರೂಲ್ 32 ನ ಪ್ರಕಾರ ಆ ವ್ಯಕ್ತಿಯನ್ನ ಕಾಂಜುಗಲ್ ರೈಟ್ಸ್ ಗೆ ಸಂಬಂಧಪಟ್ಟಂತಹ ಕೇಸ್ ಆಗಿದ್ರೆ ಆ ವ್ಯಕ್ತಿಯ ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಅಥವಾ ಕಾಂಟ್ರಾಕ್ಟ್ ಅಥವಾ ಇಂಜಂಕ್ಷನ್ ಗೆ ಸಂಬಂಧಪಟ್ಟಂತಹ ಕೇಸ್ ಆಗಿದ್ರೆ ಆ ವ್ಯಕ್ತಿಯ ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡಿಕೊಳ್ಳೋದು ಮತ್ತು ಅಥವಾ ಆ ವ್ಯಕ್ತಿಯನ್ನ ಸಿವಿಲ್ ಪ್ರಿಸನ್ ಅಲ್ಲಿ ಇಡೋದು ಅಥವಾ ಕೆಲವು ಸಲ ಎರಡನ್ನೂ ಕೂಡ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಇಲ್ಲಿ ಸಿವಿಲ್ ಪ್ರಿಸನ್ ಅಂತಂದ್ರೆ ಯಾರು ಡಿಕ್ರಿಯನ್ನ ಪಾಲನೆ ಮಾಡೋದಿಲ್ಲೋ ಆತನನ್ನ ಗೃಹ ಬಂಧನದಲ್ಲಿ ಇಡಲಾಗುತ್ತೆ. ಈ ರೀತಿ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಆದ ನಂತರವೂ ಕೂಡ ಆತ ಡಿಕ್ರಿಯನ್ನು ಒಪ್ಕೊಳ್ಳದೆ ಹೋದ್ರೆ ಆ ಪ್ರಾಪರ್ಟಿಯನ್ನ ಮಾರಾಟ ಮಾಡಲಾಗುತ್ತೆ.